ಸಾಹಸಸಿಂಹ ನಟ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಇದೀಗ ಶಾಕಿಂಗ್ ನ್ಯೂಸ್ ಒಂದು ಕೇಳಿ ಬರ್ತಾ ಇದೆ. ಅಭಿಮಾನ್ ಸ್ಟುಡಿಯೋದಲ್ಲಿನ ವಿಷ್ಣು ಸಮಾಧಿ ನೆಲಸಮ ಮಾಡಲಾಗಿದೆ. ಇದು ಸಾಹಸಸಿಂಹ ನಟ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಬಹಳ ದೊಡ್ಡ ಶಾಕಿಂಗ್ ನ್ಯೂಸ್. ಅಭಿಮಾನ್ ಸ್ಟುಡಿಯೋದಲ್ಲಿ ನೂರಾರು ವಿಷ್ಣು ಫ್ಯಾನ್ಸ್ಗಳು ಜಮಾವಣೆಗೊಂಡಿದ್ದಾರೆ. ವಿಷ್ಣು ಸಮಾಧಿ ನಿರ್ಮಾಣಕ್ಕೆ 16 ವರ್ಷಗಳಿಂದ ಫ್ಯಾನ್ಸ್ಗಳು ಹೋರಾಟ ಮಾಡ್ತಾ ಇದ್ರು. ಇದೀಗ ಆ ಸಮಾಧಿಯನ್ನ ನೆಲಸಮ ಮಾಡಲಾಗಿದೆ. ಆದ್ರೆ ಸಮಾಧಿ ತೆರವಿಗೆ ಕೋರ್ಟ್ ಆದೇಶ ಕೊಟ್ಟಿದೆ. ಹಾಗಾಗಿ ಈ ಒಂದು ಸಮಾಧಿಯನ್ನ ನೆಲಸಮ ಮಾಡಿರುವಂತದ್ದು. ಆದ್ರೆ ಸಮಾಧಿ ತೆರವಿಗೆ ಕೋರ್ಟ್ ಹೋಗಿದ್ದ ಬಾಲಕೃಷ್ಣ ಮಕ್ಕಳು ಈಗ ಪೊಲೀಸ್ ಭದ್ರತೆಯಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ತೆರವುಗೊಳಿಸಲಾಗಿದೆ. ಇದು ನಿಜವಾಗ್ಲೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಫ್ಯಾನ್ಸ್ಗಳಿದಾರಲ್ಲ, ಲಕ್ಷಾಂತರ ಜನ ಫ್ಯಾನ್ಸ್ಗಳಿದ್ದಾರೆ. ಆ ಒಂದು ಫ್ಯಾನ್ಸ್ಗಳಿಗೆ ಇದು ಶಾಕಿಂಗ್ ನ್ಯೂಸು. ನೋಡ್ತಾ ಇರಬಹುದು, ಈ ಒಂದು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಿ. ಇವತ್ತು ಯಾವಾಗ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮ ಮಾಡಲಾಯಿತು ಅಂತ ಗೊತ್ತಾಯಿತು. ಅದೇ ಸಂದರ್ಭದಲ್ಲಿ ಇಲ್ಲಿ ನೂರಾರು ಜನ ಅಭಿಮಾನಿಗಳು ಜಮಾವಣೆಗೊಂಡು ಇಲ್ಲಿ ಗಲಾಟೆ ಮಾಡ್ತಿದ್ದಾರೆ, ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ನೋಡಿ, ಆ ಒಂದು ಜಾಗ ನಿಮ್ ಕಣ್ಣಿಗೆ ಕಾಣಿಸ್ತಾ? ಆ ಒಂದು ಸಮಾಧಿಯನ್ನೇ ನೆಲಸಮ ಮಾಡಿದ್ದೀರಲ್ಲ, ಅವ್ರಿಗೇನ್ ಬೆಲೆ ಇಲ್ವಾ ಅಂತ ಹೇಳಿ ಇಲ್ಲಿ ಕೂಗಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಅವರ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ಕಾರಣ ಸುಮಾರು 16 ವರ್ಷ, ಒಂದಲ್ಲ ಎರಡಲ್ಲ, ಸುಮಾರು 16 ವರ್ಷಗಳಿಂದ ಅವರ ಫ್ಯಾನ್ಸ್ ಹೋರಾಟ ಮಾಡ್ಕೊಂಡಿದ್ರು ಈ ಒಂದು ಜಾಗಕ್ಕೆ, ಆ ಒಂದು ಸಮಾಧಿಗೆ. ಆದ್ರೆ ಕೊನೆಯದಾಗಿ ಇಲ್ಲಿ ಕೋರ್ಟ್ ಇಂದ ತೀರ್ಪು ಬಂದಿದ್ದು ಆ ಸಮಾಧಿಯನ್ನ ನೆಲಸಮ ಮಾಡಿ ಅಂತ ಹೇಳಿ. ಹಾಗಾಗಿ ಪೊಲೀಸ್ ಭದ್ರತೆಯಲ್ಲೇ ಎಲ್ಲವೂ ಕೂಡ ಲೀಗಲ್ ಆಗಿರುವಂತದ್ದು. ಪೊಲೀಸ್ ಭದ್ರತೆಯಲ್ಲೇ ಈ ಒಂದು ಸಮಾಧಿಯನ್ನ ತೆರವು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಅವರ ಫ್ಯಾನ್ಸ್ಗಳೇನಿದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಅವರ ಫ್ಯಾನ್ಸ್ಗಳು ಜಮಾವಣೆಗೊಂಡು ಇದೀಗ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಅಳಲು ತೋಳ್ಕೊತಾ ಇದ್ದಾರೆ, ಅಳ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ. ಆ ಒಂದು ಪರಿಸ್ಥಿತಿ ನೋಡಕ್ ಆಗ್ತಿಲ್ಲ. ಯಾಕೆ ಅಂತಂದ್ರೆ ನೋಡಿ, ಡಾಕ್ಟರ್ ವಿಷ್ಣುವರ್ಧನ್ ಅಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಅವರದ್ದೇ ಆದಂತಹ ನಟನೆಯಿಂದ, ಅವರದ್ದೇ ಆದಂತಹ ಒಂದು ಸ್ಟೈಲ್ ಇದೆಯಲ್ಲ, ಅದರಿಂದ ಅವರು ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದವರು. ಅಂತಹ ನಟ ಕಣ್ರಿ ಅವರು. ನೋಡಿ, ಅವ್ರ ಸಿನಿಮಾಗಳು ಎಂತೆಂಥ ಸಿನಿಮಾಗಳಿದೆ ಅಲ್ವಾ, ಅಂತಹ ಸಿನಿಮಾಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಥವಾ ಅವರು ಮಾಡಿರುವಂತಹ ನಟನೆ ಇದೆಯಲ್ಲ, ಅಂತಹ ನಟನೆ ಮತ್ತೆ ಬೇರೊಬ್ಬ ನಟ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಇದು ಸರ್ಕಾರಕ್ಕೆ ಏನಂತ ಹೇಳಬೇಕೋ ಗೊತ್ತಿಲ್ಲ. ಆ ಒಂದು ಸಮಾಧಿ ಎಷ್ಟು ಜಾಗ ತಾನೇ ಹಿಡಿಬಹುದು, ಅದೇ ಜಾಗವನ್ನ, ಅದೇ ಒಂದು ಸಮಾಧಿಯನ್ನ ನೆಲಸಮ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನಿರ್ದೇಶಕರು ರವಿ ಶ್ರೀವಾಸ್ತವ್ ಕೂಡ ಕಣ್ಣೀರು ಹಾಕೊಂಡು ಹೇಳಿದ್ದಾರೆ, ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನೋಡಿ, ನನಗೆ ಬಾಸ್ ಅವರು ಅಂದ್ರೆ ನಮಗೆ ಅನ್ನ ಕೊಟ್ಟಿದ್ದಂತಹ ದೇವರು ಇದೀಗ ಎಂಥ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮ ಮಾಡಿಬಿಟ್ಟಿದ್ದಾರೆ. ಇದು ನಮ್ಮ ಕಣ್ಣಿಂದ ನೋಡ್ಲಿಕ್ಕೆ ಆಗ್ತಿಲ್ಲ. ಆ ಒಂದು ಸಮಾಧಿಯ ಆ ಒಂದು ಜಾಗ ಇದೆಯಲ್ಲ ನೋಡಿ, ಆ ಒಂದು ವಿಷಯದಲ್ಲಿ ಅಲ್ಲಿ ಕಾಳ್ತಾ ಇದೆ. ಅಲ್ಲಿ ಯಾರು ಹೇಳೋರು ಕೇಳೋರೇ ಇಲ್ಲ, ನಾಯಿಗಳು ಓಡಾಡ್ಕೊಂಡಿದ್ದಾವೆ ಅಷ್ಟೇ. ಅಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅಲ್ಲಿ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಅವರ ಕುಟುಂಬದವ್ರು ಏನಿರಬಹುದು, ಅವರ ಅಳಿಯ ಇರಬಹುದು, ಅನಿರುದ್ಧ್ ಇರಬಹುದು, ಯಾರಾದ್ರೂ ಮುಂದೆ ಬಂದು ಏನಾದ್ರೂ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ, ಅಥವಾ ಇದರ ಬಗ್ಗೆ ಒಂದಷ್ಟು ಸ್ಪಷ್ಟನೆಯನ್ನ ಕೊಡಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ. ಯಾಕೆ ಅಂತಂದ್ರೆ ಇಲ್ಲಿ ಲಕ್ಷಾಂತರ ಅಭಿಮಾನಿಗಳು ನೋಡಿ, ಗೊತ್ತಾಗಿದ್ದ ಕೂಡಲೇ ಸ್ಥಳಕ್ಕೆ ಹೋಗಿದ್ದಾರೆ. ಸ್ಥಳಕ್ಕೆ ಹೋಗಿ ಅಳ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ, ರೊಚ್ಚಿಗೆದ್ದಿದ್ದಾರೆ, ತಮ್ಮ ಆಕ್ರೋಶವನ್ನ ಹೊರಗೆ ಹಾಕ್ತಿದ್ದಾರೆ. ಯಾಕಂದ್ರೆ ಡೈ ಹಾರ್ಡ್ ಫ್ಯಾನ್ಸ್ ಅವರೆಲ್ಲ. ವಿಷ್ಣುವರ್ಧನ್ ಅಂತಂದ್ರೆ ಅಂತಹ ನಟ ಮತ್ತೆ ಬೇರೊಬ್ಬ ಬರಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ನಾ ಹೇಳಿದೆ, ಕನ್ನಡ ಚಿತ್ರರಂಗ ಅಲ್ಲ, ಕೇವಲ ಕನ್ನಡ ಅಲ್ಲ, ಹಿಂದಿ, ತೆಲುಗು, ತಮಿಳು ಎಲ್ಲಾ ಭಾಷೆಗಳಲ್ಲೂ ಕೂಡ ಸಿನಿಮಾ ಮಾಡಿರುವಂತಹ ನಟ. ಎಲ್ಲಾ ಭಾಷೆಗಳಲ್ಲೂ ಅವ್ರದೇ ಆದಂತಹ ಛಾಪ್ ಮೂಡಿಸಿದ್ದಾರೆ ಅಂತಹ ನಟ ಅವರು. ಸುಮಾರು 220ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ತಮ್ಮದೇ ಆದಂತಹ ಸ್ಟೈಲು, ತಮ್ಮದೇ ಆದಂತಹ ಆಕ್ಟಿಂಗ್ ಇರಬಹುದು, ಎಲ್ಲದರಿಂದ ಕೂಡ ಫೇಮಸ್ ಆಗಿದ್ದವರು, ಎಷ್ಟೋ ಜನರಿಗೆ ಅನ್ನ ಕೊಟ್ಟಿದ್ದವರು. ಹಾಗಾಗಿ ಇದು ಗೊತ್ತಾಗಿದ್ದ ಕೂಡಲೇ ತಡೆಯಕ್ಕಾಗಿಲ್ಲ. ಎಲ್ಲರೂ ಕೂಡ ಆ ಒಂದು ಸಂದರ್ಭದಲ್ಲಿ ಜನ ಅಲ್ಲಿ ಬಂದು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಕೇವಲ ಕನ್ನಡ ಚಿತ್ರರಂಗ ಅಲ್ಲ, ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಬಹಳಷ್ಟು ಭಾಷೆಗಳ ಸಿನಿಮಾಗಳಲ್ಲಿ ಅವರು ನಟನೆಯನ್ನ ಮಾಡಿರುವಂಥದ್ದು. ಅವರನ್ನು ಅಭಿಮಾನಿಗಳು ಸಂಸಾರದ ಚಕ್ರವರ್ತಿ ಅಂತಾನೆ ಹೆಸರಿಟ್ರು. ಅಂತಹ ಒಂದು ನಟ ಅವರು. ಮೂಲತಃ ಸಂಸತ್ ಕುಮಾರ್ ಅಂತೇಳಿ ಅವ್ರಿಗೆ ಹೆಸರು ಕೂಡ ಇಟ್ಟಿದ್ರು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರು ಈ ರೀತಿಯಾಗೂ ಕೂಡ ಇಟ್ಟಿದ್ರು. ಇನ್ನು ಪ್ರಶಸ್ತಿಗಳು, ಗೌರವಗಳು ಬಹಳಷ್ಟು ಪಡೆದುಕೊಂಡಿದ್ದಾರೆ. ನಟ ವಿಷ್ಣುವರ್ಧನ್ ಬಗ್ಗೆ ಹೇಳೋದಾದ್ರೆ ಕನ್ನಡ ಚಿತ್ರರಂಗದಲ್ಲಿ
ಅವರ ನಟನೆಯಿಂದ ಬಹಳಷ್ಟು ಪ್ರಶಸ್ತಿಗಳು ಕೂಡ ಪಡ್ಕೊಂಡಿದ್ದಾರೆ. ಅದು ಫಿಲ್ಮ್ ಫೇರ್ ಪ್ರಶಸ್ತಿಗಳು ಇರಬಹುದು, ಸಿನಿಮಾ ಎಕ್ಸ್ಪ್ರೆಸ್ ಪ್ರಶಸ್ತಿಗಳು ಇರಬಹುದು, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಇರಬಹುದು, ಗೌರವ ಡಾಕ್ಟರೇಟ್ ಇರಬಹುದು, ರಾಜ್ಯೋತ್ಸವ ಪ್ರಶಸ್ತಿಗಳು ಇರಬಹುದು, ಪದ್ಮಭೂಷಣ ಪ್ರಶಸ್ತಿಯೂ ಇರಬಹುದು. ಬಹಳಷ್ಟು ಪ್ರಶಸ್ತಿಗಳನ್ನ ಪಡೆದುಕೊಂಡು ತಮ್ಮ ಛಾಪನ್ನ ಮೂಡಿಸಿದಂತಹ ಏಕೈಕ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅದು ಕೂಡ ರಾಜ್ಕುಮಾರ್ ಅವರ ಜೊತೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅವರ ಒಡನಾಟ ಬಹಳ ಚೆನ್ನಾಗಿತ್ತು. ಅವರ ಬಗ್ಗೆ ಹೇಳೋದಾದ್ರೆ, ಅವರ ಹಿನ್ನೆಲೆ ಹೇಳಬೇಕಾದ್ರೆ ಬಹಳ ಒಂದು ದೊಡ್ಡದಾದಂತಹ ಹಿನ್ನೆಲೆ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಒಂದು ಅಪ್ಪಾಜಿಯವ್ರೇನಾರ ಮೋಸ ಮಾಡಿದಾರ, ಅಪ್ಪಾಜಿಯವ್ರೇನಾರ ಅನ್ಯಾಯ ಮಾಡಿದಾರ? ಹೌದಾ? ಅಭಿಮಾನಿಗಳಿಗೇನು ತೊಂದರೆ ಆಗಿದ್ಯಾ ಹೇಳಿ? ಯಾರಿಗಾರು ನೋಟಿಸ್ ಕೊಟ್ಟಿದಾರ ಸರ್? ಈಗ ಅವ್ರ ಕುಟುಂಬದವರು ಸೈಲೆಂಟ್ ಆಗಿದಾರಲ್ಲ ಸರ್. ಅಭಿಮಾನಿಗಳಿದ್ದೇವೆ. ಸೂರ್ಯ ಚಂದ್ರ ಇಡೀ ಕರ್ನಾಟಕದ ಅಭಿಮಾನಿಗಳ ಆಸ್ತಿ ಅದಕ್ಕೆ ನಾವು ಕೋರ್ಟಿಗೆ ನಾವು ಕಳೆ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಸರ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ನಮಗೆ. ಏನಾರು ಲೈವ್ ಆಗಿ ಮಾತಾಡಿದಾರ ಸರ್? ಇವತ್ತು ಮೀಡಿಯಾ ಇದೆ, ಇನ್ಸ್ಟಾಗ್ರಾಮ್ ಇದೆ, ಎಲ್ಲಾ ಕಡೆ ಇದೆ. ಬಂದು ಹೇಳ್ಬೋದಾಗಿತ್ತಲ್ಲ ಸರ್, ಯಾಕೆ ಮೌನ ಮುರಿದ್ರು ಇವರು? ರಾತ್ರಿ ಅಪ್ಪಾಜಿನ ಪುಣ್ಯ ಭೂಮಿನ ಎತ್ತುವಂತ ಪರ್ಮಿಷನ್ ಕೊಟ್ಟಿದ್ದಾರೆ ಇವ್ರಿಗೆ. ಹೇಳ್ಬೋದಾಗಿತ್ತಲ್ಲ. ಗೌರ್ಮೆಂಟ್ ಕಡೆಯಿಂದ ಭೂಷಣ ಇದ್ದಾಗ ಅಮೌಂಟ್ ಅವ್ರ ಮಗನ್ ಕೊಟ್ಟು ಬಾಳಣ್ಣವ್ರ ಮಗನ್ ಕೊಟ್ಟಿದ್ದಾನೆ. ಕೊಟ್ಟಾದ್ಮೇಲೆ ಮತ್ತೆ ಮೈಸೂರು ಆದ್ರು. ಆಮೇಲೆ ಕೊಡ್ತೀವಿ, ಇಲ್ಲಿ ಬೇಡ ನಮ್ಗೆ ಇಲ್ಲೇ ಇರಲಿ ಅಂತ ಕೇಳ್ದ. ಇಲ್ಲೇ ಕೊಡ್ತೀವಿ ಅವಾಗ ಆಗಿಲ್ಲ. ಆಮೇಲೆ ಅಲ್ಲಾದ್ಮೇಲೆ ಇವಾಗ ಈ ತರ ಆಗಿದೆ. ಅವಾಗ ಅಮೌಂಟ್ ಇಸ್ಕೊಂಡಿದ್ವು ಅವರು. ಅಂಬರೀಷ್ ಇದ್ದಾಗ ಅವ್ರು ಯಾರು ಸೇಮ್ ಇದ್ರಲ್ಲ, ಅವಾಗ ಅಮೌಂಟ್ ಇಸ್ಕೊಂಡಿಲ್ಲ ಅವರು. ಅಮೌಂಟ್ ಇಸ್ಕೊಂಡು ಯಾಕೆ ಈ ತರ ಮಾಡ್ತಾರೆ ಇವಾಗ? ಮೈಸೂರು ಇವಾಗ ಈ ಮೈಸೂರವ್ರದ್ದು ಜಮೀನು ಅವ್ರ ಕಡೆ ಪಾಪ ಕೊಟ್ಟವ್ರು. ಅವರು ಲ್ಯಾಂಡ್ ಒನ್ನವರು ಮೈಸೂರವ್ರು ಇವ್ರದ್ದು ಅವ್ರು ಬಿಟ್ಕೊಟ್ಟಿದ್ದಾರೆ. ಅವಾಗ ಅಂಬರೀಷ್ ಇದ್ದಾಗ ಮಾಡ್ಕೊಟ್ಟಿದ್ದೀವಿ. ಹಂಗಾರೆ ಅಲ್ಲೇ ಕೊಂಡಿ ಹಾಕೋದಾಯ್ತಲ್ಲ. ಅವಾಗ ಎಲ್ಲ ಹೋದ್ಮೇಲೆ ಅವ್ರನ್ನ ಅಲ್ಲೇ ಹಾಕ್ಬೋದೇತಾನೆ. ಏನಪ್ಪ ಮಾಡ್ತೀವಿ ಹೇಳ್ರಿ? ನಾವೇನ್ ಮಾಡಬೇಕು? ಶಿವಣ್ಣ ಹೇಳಿ ನಾವೇನ್ ಮಾಡಬೇಕು? ಇಲ್ಲ ನಿಮ್ಗೆ ದೇವ್ರು ಒಳ್ಳೆ ಮಾಡ್ತಾರೆ. ಅಲ್ಲ ನಿಮ್ ದೇವ್ರು ಒಳ್ಳೇದ್ ಮಾಡ್ತಾರೆ, ದೇವ್ರು ಒಳ್ಳೇದ್ ಮಾಡ್ತಾರೆ. ನಾವೇನ್ ಗಲಾಟೆ ಮಾಡಲ್ಲ, ದೇವ್ರು ಒಳ್ಳೇದ್ ಮಾಡ್ತಾರೆ. ಎಲ್ಲ ಮಾಡಿದಾರೆ. ನಾವ್ 2 ಎಕರೆ ಕೊಡಕ್ಕಾಗಲ್ಲ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರೆ ಅಷ್ಟೇ. ಅವ್ರು ಹೇಳ್ತಾ ಇರೋದೇನು, ಆ ಜಾಗ ನಲ್ಲೇಸಲ್ಲ ಕಾರ್ತಿಕ್ ಹೆಸರಲ್ಲಿ. ಕಾರ್ತಿಕ್ ಏನ್ ಮಾಡಿದ್ದಾನೆ, ಅವ್ರ ಚಿಕ್ಕಪ್ಪ ತೀರೋಗಂತ ಟೈಮಲ್ಲಿ, ಕೇಸ್ ಸ್ಟಡಿ ಅಂತ ಟೈಮಲ್ಲಿ ಇಡೀ ನನ್ನ ಆಪತ್ ಬಾಂಧವರಿಗೆ, ಇಡೀ ನನ್ನ ಯಜಮಾನರ ಅಭಿಮಾನಿಗಳಿಗೆ ರವಿ ಶ್ರೀವತ್ಸ ಮಾಡೋ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಶುಭಾಶಯ ಹೇಳ್ತೀವಿ. ಆದ್ರೆ ಇವತ್ತು ಎಂತ ಶುಭಾಶಯ ಇದೆ ಅಂತ ನೀವೆಲ್ಲ ದಯವಿಟ್ಟು ನೋಡಿ. ಯಾರ್ಯಾರು ಲೈವಲ್ಲಿ ಇದ್ದೀರಾ, ಏನಿದ್ದೀರಾ ಗೊತ್ತಾಗ್ತಿಲ್ಲ. ನೀವು ಗೊತ್ತಾಗಲ್ವಾ ಇದರಲ್ಲಿ? ಅಲ್ಲಿ ಕಾಣ್ತಾ ಇದೆಯಲ್ಲ, ನೆಲ ಸಮ ಮಾಡಿದಾರಲ್ಲ, ಆ ಜಾಗ ನನ್ನ ಯಜಮಾನರು ಮಲಗಿದಂತಹ ಜಾಗ. ಅಲ್ಲೊಂದು ಪುಟ್ಟ ಗುಡಿ ಇತ್ತು, ಅಲ್ಲೊಂದು ಸಣ್ಣ ಗೋಪುರ ಇತ್ತು. ಆ ಗೋಪುರನ ನಿನ್ನೆ ರಾತ್ರಿ
ರಾತ್ರಿ ನೆಲಸಮ ಮಾಡಿದ್ದಾರೆ. ಇಲ್ಲಿ ಬಂದ್ರೆ ನಮ್ಮ ಯಜಮಾನನ್ನ ನೋಡೋದಕ್ಕೂ ಕೂಡ ಗೇಟನ್ನ ತೆಗಿತಾ ಇಲ್ಲ. ಒಳಗಡೆ ಪೊಲೀಸರು ಸರ್ಪಗಾವ್ ಹಾಕೊಂಡು ಕೂತಿದ್ದಾರೆ. ಆರಕ್ಷಕರು ಮುಂದೆ ಗೇಟ್ ಅಲ್ಲಿ ಬ್ಯಾರಿಕೇಡ್ಸ್ಗಳು ಹಾಕಿದ್ದಾರೆ. ಯಾರು ಇಲ್ದಂಗ್ ಮಾಡಾಕ್ಬಿಟ್ರು, ನಮ್ಮನ್ನ ಅನಾಥರನ್ನಾಗಿ ಮಾಡಾಕ್ಬಿಟ್ರು. ಇವತ್ತು ಈ ಸಮಾಜ ನಮ್ಮನ್ನ ಅನಾಥರನ್ನಾಗಿ ಮಾಡಾಕ್ಬಿಡ್ತು. ಇಲ್ಲಿ ಯಾರಿಲ್ಲ, ಮೀಡಿಯಾ ಇಲ್ಲ, ದೊಡ್ಡವ್ರು ಯಾರು ಇಲ್ಲ. ಸರ್, ನಾವು ಸಿನಿಮಾದವರು. ನಾನು ಒಳಗೋಗಿಲ್ಲ, ನಾನು ಕಾಂಪೌಂಡ್ ಬಿಟ್ಟು ಬರಲ್ಲ ಸರ್. ನಾನು ಬರಲ್ಲ ಸರ್, ಎತ್ತಾಕೊಂಡೋದ್ರೆ ನಾನು ಬರಲ್ಲ ಸರ್. ಸಮಾಧಿ ಇವತ್ತು ಪುಣ್ಯಭೂಮಿ, ಆ ಭೂಮಿ, ಈ ಭೂಮಿ. ಅಲ್ಲೆಲ್ಲೋ ಒಂದು ಗೂಡು ಕಟ್ಕೊಂಡು ಕೂತು ಬಿಟ್ರಲ್ಲಮ್ಮ. ಬಾರಮ್ಮ ತಾಯಿ, ಅಮ್ಮ ಭಾರತಿ ಅಮ್ಮ, ನನ್ನ ಯಜಮಾನ ಜಾಗ ನನ್ನ ನೆಲಸಮ ಮಾಡ್ಬಿಟ್ಟವ್ರೆ. ಭಾರತಿ ಅಮ್ಮ, ನಮ್ಮ ಯಜಮಾನಂಗಿರೋದು ನೀವು ಒಬ್ಬರೇ ಅಮ್ಮ. ಬಂಡ್ರಮ್ಮ, ಈ ಜಾಗದಲ್ಲಿ ಇನ್ನೇನು ಸಿಗೋದಿಲ್ದಂಗೆ ಮಾಡಾಕ್ಬಿಟ್ರಲ್ಲಮ್ಮ. ಹಬ್ಬನಪ್ಪ, ಎಲ್ಲರೂ ಪಾಯಸದೂಟ ಮಾಡಿ, ಎಲ್ಲರೂ ಒಬ್ಬಟ್ಟು ಊಟ ಮಾಡಿ, ಹಾಕ್ತಾರೋ ಶಾಪ. ಕಟ್ಟಿ ಅದೇನು ಕಟ್ತಿರೋ ಇಲ್ಲಿ ನಾವು ನೋಡ್ತೀವಿ.